ಇನ್ನು ಉಡುಪಿ ಜಿಲ್ಲೆಯ ಬೈಂದೂರಿನಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ನಾವುಂದ ಬಡಾಕೆರೆಯ ಭಾಗದಲ್ಲಿ ನೆರೆ ವ್ಯಾಪಿಸಿದೆ. ಧಾರಾಕಾರವಾಗಿ ಮಳೆಯಾಗ್ತಾ ಇರೋ ಪರಿಣಾಮ ನೆರೆಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. 80ಕ್ಕೂ ಅಧಿಕ ಮನೆಗಳು ಸೌಪರ್ಣಿಕಾ ನದಿ ಪಾಲಾಗಿದೆ. ನಿರಂತರ ಮಳೆಯಾಗ್ತಾ ಇರೋದ್ರಿಂದ ನದಿ ಅಪಾಯದ ಮಟ್ಟದಲ್ಲಿ ಹರಿತಾ ಇದೆ. ಮನೆಗಳೆಲ್ಲವೂ ಕೂಡ ನದಿ ಪಾಲಾಗಿದೆ. ನೆರೆ ಪೀಡಿತ ಪ್ರದೇಶಗಳಲ್ಲಿ ಸದ್ಯ ಅಗ್ನಿಶಾಮಕ ದಳ ಮೊಕ್ಕಾಂ ಹೂಡಿದೆ. ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ನೆರೆ ಹೆಚ್ಚಳ ಆದರೆ ಜನರನ್ನ ಶಿಫ್ಟ್ ಮಾಡೋದಕ್ಕೂ ಕೂಡ ಸನ್ನದ್ಧ ಸ್ಥಿತಿಯಲ್ಲಿದ್ದಾರೆ. ಮನೆಗಳಲ್ಲಿರುವಂತಹ ಜನ ಜಾನುವಾರುಗಳಿಗೆ ಸದ್ಯ ಜಲ ದಿಗ್ಬಂಧನ ಎದುರಾಗಿದೆ. ಈ ದೃಶ್ಯಗಳಲ್ಲಿ ನೀವು ಗಮನಿಸಬಹುದು. ದೋಣಿ ಮತ್ತೆ ಬೋಟ್ಗಳಲ್ಲೇ ಓಡಾಡಬೇಕು ಅಂತ ಪರಿಸ್ಥಿತಿ. ಯಾಕಂದ್ರೆ ಇಡೀ ಮನೆಗಳಿಗೆ ಸಂಪೂರ್ಣ ಜಲ ದಿಗ್ಬಂಧನ ಎದುರಾಗೋಗಿದೆ. ಗ್ರೌಂಡ್ ಫ್ಲೋರ್ನಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಬಹುಶಃ ಮನೆ ಮೇಲೆ ಏರಿ ಜನ ರಕ್ಷಣೆ ಪಡೆದುಕೊಂಡಿರ್ತಾರೆ. ಅಂಥವ್ರನ್ನ ರಕ್ಷಿಸೋ ಕೆಲಸ ಆಗ್ತಾ ಇದೆ. ಈ ಬಗ್ಗೆ ನಮ್ಮ ಉಡುಪಿಯ ಪ್ರತಿನಿಧಿ ಪರೀಕ್ಷಿತ್ ಅಲ್ಲಿಂದ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಕಳೆದ 2-3 ದಿನಗಳಿಂದ ಸುರಿದಂಥ ಧಾರಾಕಾರ ಮಳೆಗೆ ಬೈಂದೂರು ಭಾಗದ ಚಿತ್ರಣವನ್ನು ನಾವನ್ನು ತೋರಿಸ್ತಾ ಇದ್ದೇವೆ. ಇದು ಬೈಂದೂರು ಭಾಗದ ಒಂದು ಚಿತ್ರಣ. ನಾವುಂದ ಸಾಲ್ಬುಡ ಭಾಗದ ಒಂದು ಚಿತ್ರಣ. ಇದು ಸಂಪೂರ್ಣವಾಗಿ ನದಿ ನೀರಿನಿಂದ ಆವೃತ ಆಗಿರುವಂಥದ್ದು. ಸುಮಾರು 100ಕ್ಕೂ ಅಧಿಕ ಮನೆಗಳು ಈಗ ಜಲದಿಗ್ಬಂಧನ ಆಗಿರುವಂಥದ್ದು, ನೀರಿನಿಂದಲೇ ಆವೃತ ಆಗಿರುವಂಥದ್ದು. ಸುಮಾರು ಬಹಳಷ್ಟು ವರ್ಷಗಳಿಂದ ಇದೇ ಸಮಸ್ಯೆ ಈ ಭಾಗದಲ್ಲಿ ಇರುವಂಥದ್ದು. ಪ್ರತಿ ವರ್ಷ ಕೂಡ ಧಾರಾಕಾರ ಮಳೆ ಸುರಿದ ಕೂಡಲೇ ಈ ಸೌಪರ್ಣಿಕಾ ನದಿ ಏನಿದೆ ಅದು ಮೈದುಂಬಿ ಹರಿತಾಳೆ. ಹೀಗಾಗಿ ಈ ಭಾಗದ ನಿವಾಸಿಗಳಲ್ಲಿ ಪ್ರತಿ ವರ್ಷ ಇದೇ ಆತಂಕ ಇರುವಂಥದ್ದು. ಪ್ರತಿ ವರ್ಷ ತಮ್ಮ ಜೀವನವನ್ನು ಹೇಗೆ ಸಾಗಿಸಬೇಕು ಅನ್ನುವಂಥ ಒಂದು ಚಿಂತೆ ಇರುವಂಥದ್ದು. ಪ್ರತಿ ಮನೆಗಳಲ್ಲೂ ಕೂಡ ಜಾನುವಾರುಗಳು ಇದ್ದಾವೆ. ಹಾಗಾಗಿ ಜಾನುವಾರುಗಳನ್ನು ಬಿಟ್ಟು ನಾವು ಎಲ್ಲೂ ಬರಲ್ಲ. ದವಸ ಧಾನ್ಯಗಳಿರ್ಬೋದು, ಅಮೂಲ್ಯ ವಸ್ತುಗಳಿರ್ಬೋದು, ಎಲ್ಲವೂ ಆ ಮನೆಗಳಿರುವಂಥದ್ದು. ಹೀಗಾಗಿ ಯಾರು ಕೂಡ ತಮ್ಮ ಮನೆಗಳನ್ನು ಬಿಟ್ಟು ಬರಲಿಕ್ಕೆ ತಯಾರಿಲ್ಲ. ಇಲ್ಲಿ ಬಹಳಷ್ಟು ಪುನರ್ವಸತಿ ಕೇಂದ್ರಗಳು, 5 ಪುನರ್ವಸತಿ ಕೇಂದ್ರಗಳು ಈಗಾಗಲೇ ಸ್ಥಳೀಯಾಡಳಿತ ಮಾಡಿದೆ. ಆದರೆ ಯಾರು ಕೂಡ ತಮ್ಮ ಮನೆಯನ್ನು ಬಿಟ್ಟು ಆ ವಸತಿ ಕೇಂದ್ರಕ್ಕೆ ಹೋಗಲಿಕ್ಕೆ ತಯಾರಿಲ್ಲ. ಹೀಗಾಗಿ ಅಗ್ನಿಶಾಮಕ ದಳ ಸಿಬ್ಬಂದಿ ಇರ್ಬೋದು, SDRF ಟೀಮ್ ಇರ್ಬೋದು ಮತ್ತು ಸ್ಥಳೀಯರಿರ್ಬೋದು, ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ದೋಣಿ ಮತ್ತು ಬಹಳಷ್ಟು ಬೇರೆ ವಿವಿಧ ದೋಣಿಗಳ ಮೂಲಕ ಅವರನ್ನು ಯಾವುದೇ ಕ್ಷಣದಲ್ಲಾದರೂ ಕೂಡ ಶಿಫ್ಟ್ ಮಾಡಲಿಕ್ಕೆ ಎಲ್ಲರೂ ಕೂಡ ತಯಾರಾಗಿದ್ದಾರೆ. ಆದರೂ ಕೂಡ ಯಾರು ಕೂಡ ಕೇಳ್ತಾ ಇಲ್ಲ. ಸದ್ಯಕ್ಕೆ ಸೇಫಲ್ಲಿ ಇದ್ದೇವೆ. ಇನ್ನಷ್ಟು ನದಿ ನೀರು ಏರಿಕೆ ಆದಲ್ಲಿ ನಾವು ಬರುವಂತಹ ಚಿಂತನೆ ಮಾಡ್ತೇವೆ. ನೋಡ್ತಾ ಇರ್ಬೋದು ನದಿ ನೀರು ಯಾವ ರೀತಿಯಲ್ಲಿ ಹರಿತಾ ಇದೆ. ಗ್ರಾಮದ ನಡುವಲ್ಲೇ ಹರಿತಾ ಇದೆ. ಇದು ಬಹಳಷ್ಟು ವಿದ್ಯುತ್ ಕಂಬಗಳಿದೆ. ಅದೆಲ್ಲ ರಸ್ತೆಗಳಿರುವಂಥದ್ದು, ಕಾಂಕ್ರೀಟ್ ರಸ್ತೆ ಇರ್ಬೋದು. ಅದನ್ನು ಏರಿಕೆ ಮಾಡಿದಲ್ಲಿ, ಅಂದರೆ ಅದನ್ನು ಹೈಟ್ ಮಾಡಿದಲ್ಲಿ ಸ್ವಲ್ಪ ರೀತಿಯ ಒಂದು ರೀತಿಯ ಈ ಮಟ್ಟದ ನೆರೆ ಕಡಿಮೆ ಆಗ್ಬೋದು, ನೆರೆ ಮಟ್ಟ ಕಡಿಮೆ ಆಗ್ಬೋದು ಅನ್ನುವಂತಹ ಒಂದು ಅಭಿಪ್ರಾಯ ಎಲ್ಲ ಗ್ರಾಮಸ್ಥರದು. ಹೀಗಾಗಿ ತಹಶೀಲ್ದಾರ್ ಇರ್ಬೋದು ಮತ್ತು ಸ್ಥಳಾಡಳಿತ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಎಲ್ಲರೂ ಕೂಡ ಈ ಭಾಗದಲ್ಲಿ ಮುಂದೆ ಯಾವುದೇ ನೆರೆ ಬರಬಾರ್ದು, ಮತ್ತು ಇದನ್ನು ತಡೆಗೋಡೆ ಇರ್ಬೋದು ಮತ್ತು ರಸ್ತೆಗಳ ಎತ್ತರ ಇರ್ಬೋದು ಎಲ್ಲವನ್ನು ಏರಿಸುವ ಮೂಲಕ ಮುಂದಿನ ವರ್ಷ ಆದರೂ ಕೂಡ ಇಲ್ಲಿ ಭಾಗದಲ್ಲಿ ಇದೇ ರೀತಿಯ ನೆರೆ ಚಿತ್ರಣ ಮರುಕಳಿಸದಂತೆ ಮತ್ತು ಈ ಭಾಗದ ಜನರಿಗೆ ಯಾವುದೇ ಸಮಸ್ಯೆ ಆಗದೆ, ಮಳೆಯಿಂದ ಸಮಸ್ಯೆ ಆಗದಂತೆ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ದೊಡ್ಡ ಮಟ್ಟದ ಬೇಡಿಕೆ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೋ ಕಾದೊಳ್ಳಬೇಕಾಗಿದೆ. ಪರೀಕ್ಷಿತ್ ಶೇಟ್, ನ್ಯೂಸ್ ಫಾಸ್ಟ್, ಉಡುಪಿ. ಅದು ಸಮಸ್ಯೆ ಹೇಳಿದ್ರೆ ಯಾರು ಒಂದು ಕಾರ್ಯರೂಪಕ್ಕೆ ತರುವುದಿಲ್ಲ. ಏನಾಗಬೇಕು? ಹೈಟ್ ಆಗಬೇಕು, ಮತ್ತೊಂದು ನಮ್ಮದು ತೋಡೆಲ್ಲ ಕರೆಕ್ಟಾಗಿ ಕ್ಲೀನ್ ಆಗಬೇಕು. ಇಲ್ಲಿ ಜಾನುವಾರುಗಳಿಗೆ ಮತ್ತು ಮನುಷ್ಯರಿಗೆ ಒಂದು ಇರಲಿಕ್ಕೆ ಒಂದು ವ್ಯವಸ್ಥೆ ನೆರೆ ಬಂದಾಗ ಮಾತ್ರ ಅದನ್ನು ನಾವು ಮೇಂಟೈನ್ ಮಾಡೋದು. ಅದು ಯಾವುದು ಮಾಡಿ ಕೊಡ್ತಾ ಇಲ್ಲ. ಪ್ರತಿ ವರ್ಷ ಹೇಳಿದರೆ ಎಲ್ಲ ಬರ್ತಾರೆ, ಮಾಡ್ತೆ ಅಂತಾರೆ, ಹೋಗ್ತಾರೆ. ತಹಶೀಲ್ದಾರ್ ಬಂದ್ರಲ್ಲ, ಏನು ಹೇಳಿದ್ರು ಅವರು? ಅವರದೇ ಮಾಡುವ ಅಂತ ಹೇಳೋದು. ಅದೇ ಜಾನುವಾರಿಗೆ ವ್ಯವಸ್ಥೆ ಮಾಡುವ, ಮನುಷ್ಯರಿಗೆ ವ್ಯವಸ್ಥೆ ಮಾಡುವ. ಈ ವರ್ಷ ಹೇಳ್ತಾರೆ, ಬರೋ ಸಲ ಅದೇ ಬಂದದೇ ಡೈಲಾಗ್. ಈ ವರ್ಷ ಇದ್ದವ್ರು ಬರೋ ಸಲ ಇರಲ್ಲ, ಬರೋ ಸಲ ಮತ್ತೊಂದಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.